ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಹಸಿ ಗೊಜ್ಜು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ಪೀಸು, ಹಸಿಮೆಣಸಿನ್ಕಾಯಿ ಮತ್ತು 4-5 ಬೆಳ್ಳುಳ್ಳಿ, ಹಾಗೆ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಳ್ಳೋಣ. ಈಗ ನೆಕ್ಸ್ಟ್ ಮಾಡುವ ವಿಧಾನ ಹೇಗೆ ನೋಡಿ. ನಿಂಬೆಹಣ್ಣು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಜಪ್ಕೊಳ್ಳಿ. ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಹುಣಸೆಹಣ್ಣು ಹಾಕಿ ಒಂದು ಬೌಲಿಗೆ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇಬ್ಬರಿಗೆ ಆಗೋ ಥರ ನೀರು ಹಾಕ್ಕೊಳ್ಳಿ ಇದನ್ನು. ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿ ನೆಕ್ಸ್ಟ್ ಮಿಕ್ಸ್ ಮಾಡಿ, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಎಲ್ಲ ಕೈಯಲ್ಲಿ. ತುಂಬ ಸ್ಮ್ಯಾಶ್ ಆಗಬೇಕು, ತುಂಬ ಅದರಲ್ಲಿರೋ ರಸ ಎಲ್ಲ ಬೀಳಬೇಕು, ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಉಪ್ಪು, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕು. ನೆಕ್ಸ್ಟು ಕಾಯಿ ಪೀಸ್ ಹಾಕಿ, ಕಾಯಿ ಪೀಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಎಲ್ಲ ಮಾಡಾದಮೇಲೆ 10 ನಿಮಿಷ ಬಿಟ್ಟು ಅನ್ನದ ಜೊತೆ ತಿನ್ನಿ. ಇದು ಮಸಾಲೆ ಐಟಮು, ನಾನ್ ವೆಜ್ ತಿಂದಾದ್ಮೇಲೆ ಡೈಜೆಷನ್ ಆಗದೆ ಇರೋರು ತಿನ್ನಿ. ಮತ್ತು ಇದು ಬ್ಯಾಚುಲರ್ 2-3 ಜನ ಇರೋರಿಗೆ ಚೆನ್ನಾಗಿರ್ತಿದ್ದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.